ನನಗೆ ನನ್ನ ತಮ್ಮನೇ ಗೋಲ್ಡ್ ಮೆಡಲ್ ತಗೊಂಡಷ್ಟು ಖುಷಿ ಆಗ್ತಾ ಇದೆ. ಗ್ರೇಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್. ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳು, ಸರ್ಕಾರದ ಇಲಾಖೆಗಳು ನಿಮ್ಮಂತ ಪ್ರತಿಭಾವಂತ ವಿದ್ಯಾವಂತ ಮಕ್ಕಳ ಆಗಮನಕ್ಕಾಗಿ ಕಾಯ್ತಾ ಇದೆ. ಈ ದೇಶವೆಂದು, ಈ ಭವಿಷ್ಯವೆಂದು, ಈ ದೇಶದ ಬುನಾದಿ ನಿಮ್ಮ ಕೈಲಿದೆ. ಯು ಆರ್ ದ ಪಿಲ್ಲರ್ಸ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಟೆಡ್ ಇಂಡಿಯನ್ಸ್, ದ ರಿಯಲ್ ಕನ್ಸ್ಟ್ರಕ್ಟರ್ಸ್ ಲೈಕ್ ಯು. Stop it. So please, students are the future of the nation. We are the pillars of India. Constituted India is the real constructors like us, huh? But your bloody system and political prince like you are the biggest obsessors with that. Do you remember this, sir? 2011-2012 academic year, the pillar of India, ಆಗಿನ ಭಾರತದ ಆಧಾರ ಸ್ತಂಭ, ಅದಕ್ಕೆ ಅದರ ಈ ಗೋಲ್ಡ್ ಮೆಡಲ್. ಇದನ್ನ ನೀವು ನನ್ನ ಬುದ್ಧಿ ಹಾಕಬೇಕಾದ್ರೆ ನಾನು ಹೊಗಳಿತು. ದ ಸೇಮ್ ಸ್ಪೀಚ್, ದ ಸೇಮ್ ಸ್ಟೈಲ್, ದ ಸೇಮ್ ಸ್ಟೇಜ್, ಎಲ್ಲ ಅದನ್ನೇ ಅದ ಕೇಳ್ತಾರೆ ಹುಡುಗರು ಹೊಸಬ್ರು ಹೊಸ ಗೋಲ್ಡ್ ಮೆಡಲಿಸ್ಟ್. ಫ್ರೆಂಡ್ಸ್, ಇಷ್ಟೊಂದು ಬಿಟ್ಟಲ್ಲ, ಅದೆಲ್ಲ ನನ್ ಬಿಟ್ಟು ಈ ದೇಶದ ಮೇಲೆ ಸಿಗುವಂತ ಕೆಲಸದ ಮೇಲೆ ಒಂದು ಅನನ್ಯವಾದಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ್ಬೇಡಿ ನೀವು. ಡೂ ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಗೋಲ್ಡ್ ಮೆಡಲ್? A big zero. ಈ ಮೆಡಲ್ನ, ಈ ಸರ್ಟಿಫಿಕೇಟ್ಸ್ ತಗೊಂಡು ಹೋಗಿ ಯಾವ ಮುಂದಾದ್ರೆ ನಿಂತ್ಕೊಂಡು ಐ ಆಮ್ ಗೋಲ್ಡ್ ಮೆಡಲ್ಸ್ ಅಂತ ಹೇಳಿದ್ರೆ ಪಕ್ಕ ಕರ್ಕೊಂಡು ಹೋಗಿ ಏನ್ ಮಾಡಿಸ್ಕೊಂಡೆ, ಎಷ್ಟು ಮಾಡಿಸ್ಕೊಂಡೆ, ಡಿಸೈನ್ ಸಖತ್ತಾಗಿದೆ, 15 ಕ್ಯಾರೆಟ್ 24 ಕ್ಯಾರೆಟ್ ಅಂತ ಕೇವಲ ನನ್ನ ಮಕ್ಕಳೇ ಜಾಸ್ತಿ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಈ ಯೂನಿವರ್ಸಿಟಿವರೆಗೂ ನಾನು ಸಂಪಾದನೆ ಮಾಡೋ ಸರ್ಟಿಫಿಕೇಟ್ಸ್ ತೂಕ ಎಷ್ಟು ಗೊತ್ತಾ? 5 kg 468 ಗ್ರಾಮ್, ಬೆಲೆ 5 ಪೈಸೆ ಇಲ್ಲ. ನೀವು ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂದ್ಬಿಟ್ಟು ನಮಗೆ ಈ 3 ಲಕ್ಷ ಲೋನ್ ಕೊಡ್ತಿರಲ್ಲ, ಅದು ಒಬ್ಬರಿಗೆ ಹೋಗಿ ಅಲ್ಲಿ ಇಲ್ಲಿ ಅಂತ ತಿಂದು ತೇಗಿ ಜೀರ್ಣ ಆಗಿ ನಮ್ಮ ಕೈ ಕೊಡೋದ್ರೊಳಗೆ 35,000 ಆಗಿರುತ್ತೆ. 35,000 ಅದನ್ನ ಹಿಡ್ಕೊಂಡು ನೀವು ಗಿರಿಶಾಸ್ತ್ರ ಹೇಳ್ಬೇಕು, ಗಿರಿಸ್ಕಿಂತ ಕುತ್ಕೋಬೇಕು. ಡಿಯರ್ ಫ್ರೆಂಡ್ಸ್, ನಾನು 2 ವರ್ಷದಿಂದ ಕೆಲಸಕ್ಕಾಗಿ ಆಡ್ತಾ ಇದ್ದೀನಲ್ಲ, ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಓದಬಹುದು, ನಮ್ಮ ತಾಯಿಗೆ ಊಟ ಕೊಡೋದ್ರೆ ಸಾಕು, ನಮ್ಮ ತಂದೆ ಊರಿಗೆ ಹೋಗೋದ್ರೆ ಸಾಕು, ಅದನ್ನ ಬಿಟ್ಕೊಂಡು ಏನೋ ಕೆಲಸ ಅಂತ ನನ್ನ ಮಗನ ಏನೋ ಸಾಧಿಸ್ಬಿಡ್ತೀವಿ ಅಂತ ಓದ್ತೀವಲ್ಲ, ಓದು ಯಾವ ಉಪಯೋಗಕ್ಕೂ ಬರಲ್ಲಮ್ಮ. ಇಲ್ಲಿ ಬುದ್ಧಿಗೆ ಯಾವ ಮಕ್ಕಳು ಬೆಲೆ ಕೊಡೋದಿಲ್ಲ. ಲಂಚ ಅದು ಎಲ್ರಿಗೂ ಬೇಕು, ಎಲ್ರಿಗೂ ಸಲ್ಲುತ್ತದು. ವಿದ್ಯಾವಂತರಿಗಳೇ, ಪ್ರತಿ ವರ್ಷ ನೀವು ಹೀಗೆ ಆಕ್ಟ್ ಮಾಡ್ತಾ ಇದ್ರೆ ನಮ್ಮ ರಿಯಾಕ್ಷನ್ಸ್ ಗಳು ಹೀಗೆ ಇರ್ತವೆ. ಓದ್ರಿಗೆಲ್ಲ ಕೆಲಸ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿಲ್ವಲ್ಲ ಅಂತ ನೀವೇನಾದ್ರು ನನಗೆ ಹೇಳಿದ್ರೆ ಒಂದ್ ಕೆಲಸ ಮಾಡಿ, ಈ ಚಿಕ್ಕ ಪುಟ್ಟ ಜೀವನ ಮಾಡ್ಕೊಂಡು ಈ 10th ಸ್ಟ್ಯಾಂಡರ್ಡ್ ಬೇಸಿಕ್ ನಾಲೆಜ್ ನಮ್ಗೆ ಸಾಕು. ಅದನ್ನ ಬಿಟ್ಟು ಈ PUC ಯೂನಿವರ್ಸಿಟಿ ಅಂತ ಕಟ್ಕೊಂಡು ಏನ್